ಈಗ ಏನು ಅಂದರೆ ನಾನು ಸಾಂಬಾರು ಮಾಡಿಟ್ಟೆ, ಮೂಲಂಗಿ ಸಾಂಬಾರು ಮಾಡಿದೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ದೇವ್ರನ್ನೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರಿಗೆಲ್ಲ ಬಟ್ಟಿಟ್ಟು ರೆಡಿ ಮಾಡಿದ್ದೀನಿ. ಈಗ ಹೋಗಿ ಹೂವು ತೊಗೊಂಬರೋಣ ಅಂದ್ಕೊಂಡೆ. ಹೂವು ತೊಗೊಂಬಂದು ಪೂಜೆ ಮಾಡೋಣ ಅನ್ನೋಷ್ಟರಲ್ಲಿ ಮಳೆ ಎಷ್ಟು ಮಳೆ ಬರ್ತೈತೆ ಅಂದರೆ ನಮ್ಮ ಮನೆ ಕಡೆ ತುಂಬ ಮಳೆ ಬರ್ತೈತೆ. ಆಚೆಗೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಮಳೆ ಬರ್ತೈತೆ. ಮತ್ತು ಮಳೆ ನಿಂತ ಮೇಲೆ ಹೋಗಿ ಹೂವು ತೊಗೊಂಬಂದು ನಾನು ಪೂಜೆ ಮಾಡಬೇಕು. ಇವತ್ತು ಹುಣ್ಣಿಮೆ ಅಲ್ವಾ, ಪೂಜೆ ಮಾಡಬೇಕು. ಮತ್ತು ಪೂಜೆ ಮಾಡಿ ರೈಸ್ ಮಾಡಿ ಮತ್ತು ಊಟ ಮಾಡಬೇಕು. ಬೆಳಗ್ಗೆಯಿಂದ ಹೊಟ್ಟೆ ಹಸಿತೈತೆ. ಬೆಳಗ್ಗೆ ಉಪ್ಪಿಟ್ಟು ತಿಂದಿರೋದು, ನನಗೇನು ಉಪ್ಪಿಟ್ಟು ಅಷ್ಟು ಇಷ್ಟ ಇಲ್ಲ, ಆದರೂ ಸ್ವಲ್ಪ ಉಪ್ಪಿಟ್ಟು ತಿಂದಿದ್ದೀನಿ. ಮತ್ತು ಅದಕ್ಕೆ ಆಮೇಲಿಂದ ರೈಸ್ ಮಾಡಿಬಿಟ್ಟು ಊಟ ಮಾಡ್ತೀನಿ. ನೋಡಿ ನಮ್ಮ ಮನೆ ಕಡೆ ಹೆಂಗೆ ಮಳೆ ಬರ್ತಾಯಿದೆ ಅಂದರೆ ಆಚೆಗೂ ಹೋಗೋಕ್ಕಾಗ್ತಾಯಿಲ್ಲ. ಹೂವು ತರೋದು ಹೆಂಗೆ ಅಂದರೆ ಅದಕ್ಕೆ ದೇವ್ರ ಹತ್ರ ಕೇಳ್ತಾಯಿದ್ದೀನಿ, ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ಮಳೆ ನಿಲ್ಲಿಸ್ಬಿಡೋದೇವ್ರೆ, ಹೋಗಿ ಹೂವು ತೊಗೊಂಬರ್ತೀನಿ ಅಂತ.